ಆನಂದ ಸ್ವರೂಪಂ ಸಿದ್ಧಾರೂಢ ಯತೀಶ್ವರಂ ಭುಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ವಂದೇ ಜಗದ್ಗುರುಂ. ಶಿವಾಯ ಶಿವಬಸವಾಯ ಶಿವಲಿಂಗನಂದನಾಯ ಚ ಸಿದ್ಧಾರೂಢ ಶಿಷ್ಯಾಯ ಶಿವಪುತ್ರೇಶಾಯ ನಮೋ ನಮಃ. ಪ್ರಥಮದಲ್ಲಿ ಸದ್ಗುರುಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಆರೂಢ ಜ್ಯೋತಿ ಶ್ರೀಗಳವರ ನೆನಪುಗಳು ಅನ್ನುವಂಥ ಒಂದು ಕಾರ್ಯದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ದೇವೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಶ್ರೀಗಳವರಿಗೆ ಉಸಿರು ಇರುವ ಪರ್ಯಂತರ ನಿಜಗುಣರ ಶಾಸ್ತ್ರವನ್ನು ಶರಣಾಗತರಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ನೀನು ನೀಡಬೇಕು ಅನ್ನುವಂಥ ಮಾತನ್ನು ಅಪ್ಪಣೆ ಕೊಟ್ಟಿದ್ದರು. ಶ್ರೀಗಳವರು ಎಷ್ಟು ವರ್ಷ ಜೀವಂತವಾಗಿದ್ದರೂ ಅಷ್ಟರ ತನಕನೂ ಆರೂಢರ ಅಪ್ಪಣೆಯ ಪ್ರಕಾರ ಶಾಸ್ತ್ರಗಳನ್ನು ಅನೇಕ ಹಳ್ಳಿಗಳಲ್ಲಿ ವಯಸ್ಸಾದ ಮೇಲೆ ಮಠಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಶಾಸ್ತ್ರದ ವಿಚಾರಗಳನ್ನು ಉಪದೇಶ ಮಾಡುತ್ತಿದ್ದರು. ಯಾರಾದರೂ ವಾದ ಮಾಡಬೇಕು, ತರ್ಕ ಮಾಡಬೇಕು, ಇವರನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ನೋಡಬೇಕು ಅನ್ನುವಂಥ ಗುಣ ಇಟ್ಕೊಂಡು ಬಂದವರು ಕೂಡ ಅಪ್ಪನವರು ಒಂದು ಅಥವಾ ಎರಡು ಮಾತಾಡಿ ನನ್ನ ಕಣ್ಣೆದುರಿಗೆ ಒಂದು ಅನುಭವ ಅಂತಂದರೆ, ಎಂದಿರ್ಪೇನೋ ನಿಜ ಸುಖದಲ್ಲಿ ಅಂತ ತಿಳ್ಕೊಂಡು ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ ನಿಜಗುಂಡ್ರು ಎಂದಿರ್ಪೇನೋ ಅಂತ ಬರೆದಾರ. ಅಪ್ಪನವರು ಅದಕ್ಕೆ ತಾತ್ಪರ್ಯ ಬರೆಯುವಂಥ ಸಮಯದಲ್ಲಿ ಇಂದಿರ್ಪೇನೋ ಅಂತ ಬರೆದಾರ. ಅಂದರೆ ಎಂದೋ ಊಟ ಆದಮೇಲೆ ಒಂದು 3-4 ತಾಸಿಗೆ ಹೊಟ್ಟೆ ತುಂಬ್ತದ ಅಂತ ಅಂದರೆ ಎಷ್ಟು ಆಶಾಸ್ಪದೋ, ಗುರು ಶಾಸ್ತ್ರಾದಿಗಳನ್ನು ಅಭ್ಯಾಸ ಮಾಡಿದ ಮೇಲೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಪರಬ್ರಹ್ಮದ ಸುಖವನ್ನು ಗುರು ಮುಖೇಣ ತಿಳಿದುಕೊಂಡ ಮೇಲೆ ಎಂದೋ ಇರ್ತೀನಿ ನಾನು ನಿಜ ಸುಖದಲ್ಲಿ ಅಂತಂದ್ರೆ ತಪ್ಪಾಗ್ತದ ಅಂತ ತಿಳ್ಕೊಂಡು ಅಪ್ಪನವರು ತತ್ಕ್ಷಣದಲ್ಲಿ ಹಿಂದಿರ್ಪೇನೋ ಅಂತ ತಿಳ್ಕೊಂಡು ತಿದ್ದಿದ್ರು. ಅದನ್ನ ಕೇಳೋದಕ್ಕೆ ಒಬ್ಬ ಬಂದಿದ್ದ. ಅವನಿಗೆ ಹೇಳಿದರು, ನೋಡಪ್ಪ ಇದು ತೃಪ್ತಿ ದೀಪಕ ಇದರೊಳಗೆ ಈ ಪ್ರಕಾರವಾಗಿ ಬರ್ದಾರ, ನೀನು ಅದನ್ನು ಅಲ್ಲಿ ಗ್ರಂಥ ನೋಡ್ಕೊಳ್ಬೇಕಾರೆ ಅಂತಂದು. ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂದ. ನನಗೆ ತಿಳಿದಂಗೆ ನಾನು ಬರ್ದೀನಿ, ನಿನಗೆ ಹೆಂಗೆ ತಿಳಿತದೆ, ನೀ ಬರೆದು ಪ್ರಿಂಟ್ ಮಾಡಿಸ್ಕೊ ಹೋಗ ಅಂತ ಅಂದ. ಅಂದು ಸುಮ್ಮನೆ ಕುಂತ್ಕೊಂಡವ್ರು ಮಾತೇ ಆಡಲಿಲ್ಲ. ಈ ರೀತಿಯಿಂದ ತಿಳಿದುಕೊಳ್ಬೇಕು ಅನ್ನುವಂಥ ಇಚ್ಛೆ ಇಟ್ಕೊಂಡು ಬಂದವರಿಗೆ ಸಮಯ ಕೊಟ್ಟು ಶಾಸ್ತ್ರವನ್ನು ತಿಳಿಸ್ತಿದ್ರು. ಪರೀಕ್ಷೆ ಮಾಡಬೇಕು ನೋಡಬೇಕು ಅಂತ ಬಂದವ್ರಿಗೆ ಕೂಡ ಮಾತು ಸಹಿತ ಆಡ್ತಿದ್ದಿಲ್ಲ ಅವರು. ಒಂದು ಸಲ ಶಿವರಾತ್ರಿ ಜಾತ್ರೆ ಬೆಳಗಾವಿ ಜಿಲ್ಲೆದೊಳಗೆ ಏನದ ಅಂದರೆ ಅಥಣಿ ತಾಲೂಕಿನಲ್ಲಿ ಸಂಕ್ರಟ್ಟಿ ಅಂತ ಒಂದು ಊರು. ಆ ಊರವರು ಜಡಿಮಠದ ಶಂಕರಾನಂದ ಪರಮಹಂಸರು ಶಿಷ್ಯರವರು. ಅಪ್ಪನವರು ಅವರು ಜೊತೆಗಿದ್ದವರೇ. ಅನುಭವ ಸಾರದ 3ನೇ ಸಂಧಿ ಒಂದು ಸೂತ್ರ, ಭೇದವೆಂಬುದು ಘಟಪಟಾದಿಗಕ್ಕಂ ನೈಜ ಮಾದುದಲ್ಲ ದೋಷಮುಳ್ಳುದಾಗಿ ಅಂತ ಸೂತ್ರ ಅದು. ಈ ಪದವನ್ನು ಶಂಕರಾನಂದ ಪರಮಹಂಸರ ಮುಖಾಂತರವಾಗಿ 3-4 ಸಲ ಆ ಭಕ್ತರು ಕೇಳಿದ್ರು. ಕೇಳಿದ್ರೇನದ ಅಂದರೆ ಇವ್ರ ಮನಸ್ಸಿಗೆ ಅದು ನಾಟಿದ್ದಿಲ್ಲ. ಏನೋ ಕೇಳುವಂಥ ಸಂದರ್ಭದಲ್ಲಿ ಮನಸ್ಸು ಹತ್ತಿತ್ತಗಾಗಿಯೋ ಏನೋ ಅಂತೂ ಅವ್ರಿಗೆ ಅರ್ಥ ಆಗಿದ್ದಿಲ್ಲ. ಅದು ತಿಳ್ಕೊಳ್ಬೇಕಲ್ಲ ಅಂತ ಮುಮುಕ್ಷುಗಳು ಅವ್ರವ್ರು ಕೂತ್ಕೊಂಡು ವಿಚಾರ ಮಾಡಿದಾಗ ಇದನ್ನ ಆರೂಢ ಜ್ಯೋತಿ ಅಪ್ಪನವ್ರ ಹತ್ರ ಹೋದ್ರೇ ಬರಬರಿ ಆಗ್ತದ ಅಂತ ನಿರ್ಣಯ ಮಾಡಿದರು. ಶಿವರಾತ್ರಿ ಜಾತ್ರೆಗೆ ಬಂದಾರ.
ಬೆಳಿಗ್ಗೆ ಪ್ರವಚನ ಮುಗಿಸಿ ಅಪ್ಪನವರು ಪೇಪರ್ ನೋಡ್ಕೊಂತ ಕುಂತಿದ್ರು ಕೈಲಾಸ ಮಂಟಪದ ಮುಂದ. ಆ ಸಮಯದಲ್ಲಿ ಇವರು ಶಂಕರಟ್ಟಿ ಅವರು ಸುತ್ತರೆ ಕತ್ತಿದ್ರು. ಸುತ್ತರೆ ಕತ್ತಿದ ತಕ್ಷಣ ಏನಾಯ್ತು, ಪೇಪರ್ ಓದೋದು ಬಿಟ್ಟು ಯಾವ ಊರವರು ಅಂತ ಕೇಳಿದ್ರು. ಹಿಂಗ್ರಪ್ಪ ನಾವು ಶಂಕರಟ್ಟಿ ಅವರು ಅಂತ ಅಂದ. ಜಾತ್ರೆಗೆ ಬಂದಿರಾ ಅಂತ ಕೇಳಿದ್ರು. ಹೌದ್ರಪ್ಪ ಜಾತ್ರೆಗೆ ಬಂದೀವಿ ಅಂತ. ಮತ್ತೆ ಅಲ್ಲೇ ನಿಂತರು ಅವರು. ಆವಾಗ ಏನು ಇಲ್ಲೇ ನಿಂತಿರಲ್ಲ ಅಂತ ಕೇಳಿದರು. ಅವಾಗ ಅವ್ರ ಕೈ ಮುಗಿದು ಕೇಳಿದ್ರಪ್ಪ, ಅನುಭವ ಸಾರ 3ನೇ ಸಂಧಿ 3ನೇ ಸೂತ್ರ ಶಂಕರಾನಂದಪ್ಪ ಅವ್ರ ಕಡೆಯಿಂದ 4-5 ಸಲ ಶ್ರವಣ ಮಾಡೀವಿ. ಆದರೆ ನಮ್ಮ ಮನಸ್ಸಿಗೆ ಅದು ಸಂಶಯ ನಿವಾರಣೆ ಆಗಿಲ್ಲ. ಅದಕ್ಕೆ ತಾವು ಒಂದಿಷ್ಟು ಆಶೀರ್ವಾದ ಮಾಡಿದರೆ ಚಲೋ ಇತ್ತು ಅಂತ ಕೇಳಿದರು ಅವರು. ಅಪ್ಪನವರು ಸರಿ, ಮಧ್ಯಾಹ್ನ ಊಟ ಆದಮೇಲೆ ಶಾಂತಾಶ್ರಮಕ್ಕೆ ಬರ್ರಿ ಅಂತ ಹೇಳಿದರು. ಅಪ್ಪನವ್ರದ್ದು ನೇಮ್ ಏನದ ಅಂತಂದರೆ, ಮಧ್ಯಾಹ್ನ ಪ್ರಸಾದ ಆದಮೇಲೆ 1-2 ತಾಸು ರೆಸ್ಟ್ ಮಾಡೋದು ಅವ್ರದ್ದು ನೇಮ. ಅವತ್ತು ರೆಸ್ಟ್ ಮಾಡಲಿಲ್ಲ. ಪ್ರಸಾದ ಮಾಡೋ ಕಾಲಕ್ಕನೇ ಮಠದಾಗಿದ್ದವ್ರನ್ನ ಕರೆದು ಹೇಳಿದರು, ಆ ಗಿಡದ ತೆಳಗೆ ಸ್ವಲ್ಪ ಕಸ ಹೊಡೆದು ಒಂದು ಜಮಖಾನ ಹಾಕ್ರಿ ಅಲ್ಲಿ ಅಂತ ಹೇಳಿದರು. ಇವರೆಲ್ಲರಿಗೆ ಆಶ್ಚರ್ಯ. ಇವತ್ತು ಜಾತ್ರೆ ಗದ್ದಲ, ಜನ ಬರೋದು ಹೋಗೋದು, ಇಂಥದ್ರೊಳಗೆ ಏನದ ಅಂತಂದರೆ ಇವರು ಗಿಡದ ತೆಳಗೆ ಜಮಖಾನ ಹಾಸಿ ಕಸ ಹೊಡೆದು ಜಮಖಾನ ಹಾಸ್ ಅಂತ ಹೇಳ್ತಾರ ಅಂತ ತಿಳ್ಕೊಂಡು ಏನು ಎದುರು ಮಾತಾಡೋರು ಯಾರು ಹೋಗಿ ಅಲ್ಲಿ ಹಾಸಿ ಏನದ ಅಂತಂದರೆ ಜಮಖಾನ ಹಾಸಿ ರೆಡಿ ಮಾಡಿದರು. ಅಪ್ಪವ್ರು ಪ್ರಸಾದ ಮಾಡಿ ಬಂದು ರೂಮ್ನಾಗ ಒಂದು ಸ್ಟೋಪ್ ಎಲೆ ಹಾಕ್ಕೊಂಡು ಬಾಗಿಲು ತೆರೆದರು. ಇದು ಯಾರಿಗೂ ಗುರುತಿಲ್ಲ ಮಠದಾಗಿದ್ದವ್ರಿಗೆ ಇದು ಏನು ನಡೀತದ ಅಂತ ಅನ್ನೋದು. ಬಾಗಿಲ ತೆರೆದ ತಕ್ಷಣ ಅಷ್ಟೊತ್ತಿಗೆ ಇವರು ಸಿದ್ದಾರೂಢ ಮಠದಲ್ಲಿ ಪ್ರಸಾದ ಮಾಡಿ ಬಂದು ಕುಂತಿದ್ರು, ಒಂದು 10-20 ಜನ. ಆ ಸಮಯದಲ್ಲಿ ಅಪ್ಪನವ್ರು ಬಾಗಿಲು ತೆರೆ ಬಂದಿರೇ ಅಂತಂದು, ಬಂದು ನಡಿ ಗಿಡದ ತೆಳಗೆ ಅಲ್ಲಿ ಕೂಡ ನಡಿ ಅಂತ ಅಪ್ಪನವ್ರಿಗೆ ಒಂದು ಕುರ್ಚಿ ಹಾಕಿದ್ರು. ಇವರು ಎಲ್ಲರೂ ಬಂದು ತೆಳಗೆ ಕುಂತ್ಕೊಂಡ್ರು. ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಯಿತು ಈ ಸೂತ್ರ ಬಿಡಿಸೋದು. ಅನುಭವ ಸಾರದ ಸೂತ್ರ. ಭೇದವೆಂಬುದು ಘಟಪಟಾದಿಗಕ್ಕುಂ ನೈಜ ಮಾದುದಲ್ಲ ದೋಷ ಮುಳ್ಳುದಾಗಿ ಅಂತ ಸೂತ್ರ. ಇದನ್ನ 2 ಗಂಟೆಗೆ ಪ್ರಾರಂಭ ಮಾಡಿದವರು ಸಾಯಂಕಾಲ 4:15 ಆಯಿತು, ಅರ್ಧ ಆಯಿತು ವಿಷಯ. ಆವಾಗ ಅಪ್ಪನವ್ರು ಏನದ ಅಂತಂದರೆ ಚಹಾ ತೊಗೊಂಬರ್ರಿ ಅಂತ ಹೇಳಿ ಅವ್ರಿಗೆ ಚಹಾ ಕುಡಿಸಿ, ಏನು ತೇರು ನೋಡೋಕೆ ಹೋಗೋರ ಏನು ವಿಷಯ ಪೂರ ಮುಗಿಸ್ಕೊಳ್ಳೋರ ಅಂತ ಕೇಳಿದ್ರು. ಅಂದಾಗ ಅವರು ಅಂದರು, ಯಪ್ಪ ವರ್ಷ ನಾವು ತೇರು ಹೇಳ್ತೀವಿ, ಜಾತ್ರೆ ಮಾಡ್ತೀವಿ, ಈ ವಿಷಯ ಪೂರ್ತಿ ಆಗ್ಬೇಕು ನಮ್ಗೆ ಅಂತ ತಿಳ್ಕೊಂಡ ಅಂತ. ಅಂದರೆ ಚಹಾ ಕುಡೀರಿ ಮತ್ತೆ ಪ್ರಾರಂಭ ಮಾಡೋಣ ಅಂತ ತಿಳ್ಕೊಂಡು ರಾತ್ರಿ 7-7:30 ತನಕನೂ ಆ ವಿಷಯ ಪೂರ್ತಿ ಮುಗಿಸ್ಕೊಟ್ರು. ಆವಾಗ ಅವರು ಶಂಕರಟ್ಟಿ ಭಕ್ತರು ಎದ್ದು ಎಲ್ಲರೂ ಸಾಷ್ಟಾಂಗ ಹಾಕಿ, ಇವತ್ತು ನಮ್ಮ ಸಂಶಯ ನಿವೃತ್ತಿ ಆಯ್ತಿರಪ್ಪ ಅಂತ ತಿಳ್ಕೊಂಡು ಹೇಳಿ ಧನ್ಯಾತ್ಮ ಭಾವನೆಯಿಂದ ಹೋದರು ಅಂತಕ್ಕಂಥದ್ದು ಒಂದು ವಿಚಾರ. ಅಲ್ಲಿ ಶಾಸ್ತ್ರದಲ್ಲಿ ಏನದ ಅಂದರೆ ವಿನಯ, ವಿಧೇಯತೆ, ವಿಶ್ವಾಸ, ಶ್ರದ್ಧಾ, ನಂಬಿಕೆ ಇತ್ತು ಅಂತಂದರೆ ಅವ್ರ ಲಕ್ಷಣ ನೋಡಿ ಆ ವಿಚಾರವನ್ನು ಸಾರಾಸಗಟಾಗಿ ತಿಳಿಸ್ತಿದ್ರು. ಇವರು ಏನಾದರೂ ತರ್ಕ ವಿವಾದಗಳನ್ನು ಮಾಡಲಿಕ್ಕೆ ಬಂದಾರ ಅಂತ ಗುರ್ತಾಯಿತು ಅಂತಂದರೆ ಅವ್ರು 4 ತಾಸು ಎದುರಿಗೆ ಕುಂದ್ರವಲ್ರಕ್ಕ, ಅವ್ರನ್ನ ಒಳ್ಳೆ ಸಹಿತ ನೋಡ್ತಿದ್ದಿಲ್ಲ ಅವ್ರು, ಸುಮ್ಮನೆ ಕುಂತು ಬಿಡೋರು. ಈ ಪ್ರಕಾರ ಶಂಕರಟ್ಟಿ ಭಕ್ತರಿಗೆ ಏನದ ಅಂತಂದರೆ ಅನುಭವ ಸಾರದ ವಿಚಾರವನ್ನು ಉಪದೇಶ ಮಾಡಿದರು. ಈ ಪ್ರಕಾರದಿಂದ ಅವರು ಶಾಸ್ತ್ರದ್ದು ಏನದ ಅಂದರೆ ಸಿದ್ದಾರೂಢ ಅಪ್ಪನವರು ಏನು ಹೇಳಿದರು, ಶರಣಾಗತರಾಗಿರ್ತಕ್ಕಂಥ ಭಕ್ತರಿಗೆ ಸಂಶಯಾದಿಗಳನ್ನು ನಿವಾರಣೆ ಮಾಡಿ ಅವರಿಗೆ ಮುಕ್ತಿ ಮಾರ್ಗವನ್ನು ನೀನು ತೋರಿಸಬೇಕು ಅಂತ ತಿಳ್ಕೊಂಡು ಹೇಳಿದರು. ಆ ಪ್ರಕಾರವಾಗಿ ಅಪ್ಪನವರು ಮಾಡ್ತಿದ್ರು. ಯಾವುದೋ ಊರಿಗೆ ಸಂಚಾರಕ್ಕೆ ಹೋದರೂ ಸಹಿತ ಅವ್ರದ್ದು ದಿನಕ್ಕೆ 3 ಸಲ ಪ್ರವಚನ ಅವ್ರದ್ದು. ಈಗ ನಮಗೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಐತೆ, ನಾವು 3 ಸಲ ಮಾಡಂಗಿಲ್ಲ. ಆದ್ರೆ ಬಂಡಿ ಒಳಗೆ ತಿರುಗಾಡ್ಕೊಂತ ಒಂದು ಊರೊಳಗೆ ಪ್ರವಚನ ಮಾಡೋದು, ಅಲ್ಲಿ ಟಿಫಿನ್ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಊರಿಗೆ ಹೋಗಿ ಅಲ್ಲಿ ಪ್ರವಚನ ಮಾಡಿ ಪ್ರಸಾದ ಮಾಡೋದು.
ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೊಂದು ಊರಿಗೆ ಹೋಗಿ ಪ್ರವಚನ ಮಾಡಿ ಪ್ರಸಾದ ಮಾಡಿ ರೆಸ್ಟ್ ಮಾಡೋದು. 3 ಊರಲ್ಲಿ ಆ ಊರವರಿಗೆ ಯಾವ ವಿಷಯಗಳು ಬೇಕು, ಯಾವ ಗ್ರಂಥ ಬೇಕು, ಓದೋರು ಅದೇ ಊರವರು ಇರ್ತಿದ್ರು. ಇದೇ ವಿಷಯ ಹೇಳ್ಬೇಕ್ರಪ್ಪ ಅಂತಂದ್ರೆ ಆ ವಿಷಯನೇ ಹೇಳ್ತಿದ್ರು ಅವರು. ಅವ್ರಿಗೇನು ಗ್ರಂಥ ಬೇಕಾಗಿದ್ದಿಲ್ಲ, ಅವ್ರಿಗೇನು ಬೇಕಾಗಿದ್ದಿಲ್ಲ. ಯಾರು ಯಾವ ವಿಷಯ ನಿಜಗೊಂಡ್ರದ್ದು ಓದ್ತಿದ್ರು ಆ ವಿಷಯವನ್ನು 1 ತಾಸಿನ ತನಕ ಭಕ್ತರಿಗೆ ಉಪದೇಶ ಮಾಡತಕ್ಕಂಥ ಒಂದು ಕ್ರಮ ಅಪ್ಪನವ್ರ ಹತ್ರ ಇತ್ತು. ಭಕ್ತರು ಊರೊಳಗೆ ಮನೆಯವ್ರ ಹತ್ರ ಹೋದರೆ ಅವ್ರ ಮನೆಯವರೇ ಒಂದು ಮೆಂಬರ್ ಆಗಿ, ಸಣ್ಣ ಸಣ್ಣ ಮನೆಗಳು, ಅದರಲ್ಲೇ ಒಂದು ವರ್ಷ ಹಾಕೋರು, ಒಂದು ಆಸೋರು, ಅದರಲ್ಲೇ ಇರೋರು, ಒಂದೊಂದು ವಾರಗಟ್ಟಲೆ ಇರ್ತಿದ್ರು. ಅವ್ರನ್ನೇನು ಕೇಳ್ತಿದ್ದಿಲ್ಲ. ಅವ್ರದ್ದು ಕ್ರಮ ಹೆಂಗಿತ್ತು ಅಂತಂದರೆ, ಈಗಿನ ವಾತಾವರಣನೇ ಬೇರೆ, ಅವ್ರದ್ದೇ ಬೇರೆ. ಭಕ್ತರ ಮನೆಗೆ ಹೋದರು ಅಂತಂದರೆ ಅಪ್ಪವ್ರು ಬಂದಾರ ಅಂತ ತಿಳ್ಕೊಂಡು ಹೆಣ್ಮಕ್ಳವರೆಲ್ಲ ಗಡಬಡ ಮಾಡಿ ಜಲ್ದಿ ಅಡಿಗೆ ತಯಾರು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತಿಳ್ಕೊಂಡು ಅಂದರೆ, ಇವ್ರ ಹತ್ರ ನಾನು ಒಂದು ಸಲ ವಿಜಾಪುರಕ್ಕೆ ತಯಾರಾಗಿದ್ದರೂ ನೋಡಿದೆ. 21 ಗಂಟಿದ್ದು. ನಿಜ ಅಂದ ಬಾ ಇಲ್ಲ ಅಂತಂದು. ಆಟೋದಾಗ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಇವು ಎಷ್ಟದಾವ ಎಣಸು ಅಂತಂದು. 21 ಅದಾವ್ರಪ್ಪ ಅಂತ. ಆಟೋದಾಗ ಇಟ್ಟ ಮೇಲೆ ಎಣಿಸಿದಿಲ್ಲ ಅಂತಂದು. ಎಣಸು ಮತ್ತೆ 21. ಸ್ಟೇಷನ್ಗೆ ಹೋಗಿ ಇಳಿಸಿದ ಮೇಲೆ 21. ಗಾಡಿಯಾಗ ಇಟ್ಟ ಮೇಲೆ 21. ನೀನು ಹೋಗಿ ಮಟ್ಟಕ್ಕೆ ನಾವು ಹೋಗ್ತೀವಿ ವಿಜಾಪುರಕ್ಕೆ ಅಂತ. ಅಂದ್ರೆ ಪ್ರತಿಯೊಂದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕಟ್ಕೊಂಡೇ ಹೋಗೋರು. ಭಕ್ತರ ಮನೆಗೆ ಹೋದ್ರೆ ಅವ್ರನ್ನ ಕರೆಯೋದು, ಹಾಲು ತೊಗೊಂಬರ್ರಿ, ಚಹಾ ಪುಡಿ ಅದ, ಸಕ್ಕರೆ ಅದ, ಚಹಾ ಮಾಡೋಣ ಅಂತ ಸ್ಟವ್ಗೆ ಇವೆಲ್ಲ ರೆಡಿ ಇಟ್ಟಿದ್ದವರು. ತಾವು ಚಹಾ ಕುಡ್ದು ಅವ್ರಿಗೆ ಚಹಾ ಕುಡಿಸಿ ನಿಧಾನ ಮಾಡಿ ರೆಡಿಗೆ ಅಂತ ಹೇಳೋರು. ಅವಸರಿಲ್ಲ. ಏನು ಮಾಡ್ಬೇಕ್ರಪ್ಪ ಅಡಿಗೆ ಅಂತ. ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಇದು ಅಡಿಗೆ ಅವ್ರದ್ದು. ಅಂದರೆ ಜೋಳದ ನುಚ್ಚು, ಜೋಳದ ರೊಟ್ಟಿ, ಒಂದು ಥರದ ಪಲ್ಯ. ಶಾಸ್ತ್ರದಲ್ಲೇನೂ ಸಹಿತ ಅವರು ನೇಮ ಇತ್ತು. ಏನದ ಅಂತ ಕೇಳಿದರೆ, ತುಸು ಇರಬೇಕು, ಹಸ ಇರಬೇಕು, ರಸ ಇರಬೇಕು ಅಂತ. ಊಟಕ್ಕಾದರೂ ಇವು 3 ಮಾತು, ಶಾಸ್ತ್ರಕ್ಕಾದರೂ ಇವು 3 ಮಾತು. ಮುಂಜಾನಿಂದ ಸಾಯ ತನಕ ಪ್ರವಚನ ಹೇಳಿಕೆಂತ ಕುಂದಿರ್ತೀನಿ ಅಂತಿಲ್ಲ. ತುಸು ಇರಬೇಕು. ಊಟ ಪುಟ್ಟಿಗಟ್ಟಲೆ ತಿಂತೀನಿ ಅಂತಿಲ್ಲ, ಸ್ವಲ್ಪ ಇರಬೇಕು. ಹಸ ಇರಬೇಕು, ಅಂದ್ರೆ ಸ್ವಚ್ಛ ಇರಬೇಕು. ಶಾಸ್ತ್ರದಲ್ಲಿ ಅನುಮಾನ, ತರ್ಕ, ಸಂಶಯ ಇವು ಯಾವ ಇರಬಾರ್ದು. ಸ್ವಚ್ಛವಾಗಿ ಶಿಷ್ಯ ಉದ್ಧಾರಕ್ಕೋಸ್ಕರವಾಗಿ ಏನು ನೇರ ಮಾತುಗಳಿದಾವ ಅದು ಇರಬೇಕು. ಹಸ ಇರಬೇಕು, ಮತ್ತೆ ರಸ ಇರಬೇಕು. ಊಟದಲ್ಲೇನೂ ಸಹಿತ ಏನಾರ ತಿಂದು ಹೊಟ್ಟೆ ತುಂಬಿಸಿ ಅಂತೀನಿ ಅಂತಿಲ್ಲ. ತುಸು ಇರಬೇಕು, ಹಸ ಇರಬೇಕು, ಅಂದರೆ ಸ್ವಚ್ಛ ಇರಬೇಕು, ಮತ್ತು ಅದರಲ್ಲಿ ರಸ ಇರಬೇಕು. ಮತ್ತು ನೀನು ಮಾಡುವಂಥ ಶಾಸ್ತ್ರದಲ್ಲೇನೂ ಸಹಿತ ಅಲ್ಲಿ ಗಾಂಭೀರ್ಯತೆ ಇರಬೇಕು. ಶಿಷ್ಯನಿಗೆ ಅದು ನಾಟುತ್ತಿರಬೇಕು, ಅವನಿಗೆ ತಿಳಿಯುವಂಗೆ ಹೇಳಬೇಕು. ಅವನು ಕೇಳಿದ ಮೇಲೆ ಆನಂದವನ್ನು ಆವಿರ್ಭಾವ ಮಾಡಬೇಕು. ಇದು ಊಟದಲ್ಲೇನೂ ಲೆಕ್ಕಕ್ಕ, ಶಾಸ್ತ್ರದಲ್ಲೇನೂ ಲೆಕ್ಕಕ್ಕ. ಅಪ್ಪನವ್ರದ್ದು ತೆಳ್ಳಗಿರಬೇಕು, ಬೆಳ್ಳಗಿರಬೇಕು. ತೆಳ್ಳಗಂದ್ರೆ ಏನದ, ಜೋಳದ ನುಚ್ಚು. ಬೆಳ್ಳಗೇನದ ಅಂತಂದರೆ ಜೋಳದ ರೊಟ್ಟಿ. ಇದು ಊಟದ ವ್ಯವಸ್ಥೆ ಅವ್ರದ್ದು. ಒಂದು ಸಲ ಏನದ ಅಂತಂದರೆ, ಊಟದ ಕ್ರಮ ಹೆಂಗಿತ್ತು ಅವ್ರದ್ದು ಅಂದರೆ, ನಮ್ಮ ನಿಜಗುಣ ಸ್ವಾಮಿಗಳು ಅಳಕಟ್ಟಿ ಅವರು ಹೇಳ್ತಿದ್ರು, ತಾಟ್ ಹಚ್ಚಿದ್ರೆ ಅರ್ಧ ತಾಟಿಗೆ ಅವ್ರ ದೃಷ್ಟಿ ಇರ್ತಿತ್ತು, ಇನ್ನು ಅರ್ಧ ತಾಟಿನಾಗ ದೃಷ್ಟಿ ಇರ್ತಿದ್ದಿಲ್ಲ. ಅರ್ಧ ತಾಟಿನಾಗ ಹಚ್ಚಿದ್ದು ಮಾತ್ರ ಅವರು ಊಟ ಮಾಡ್ತಿದ್ರು. ಇಲ್ಲಿ ಪಲ್ಯ ಹಚ್ಚಿವ್ ನೋಡ್ರಪ್ಪ ಅಂತ ಹೇಳ್ಬೇಕು ಅವ್ರಿಗೆ. ಹೇಳಿದಾಗ ಆ ಕಡೆ ದೃಷ್ಟಿ ಹೋಗ್ತಿತ್ತು ಅವ್ರಿಗೆ. ಇಷ್ಟು ಅವ್ರದ್ದು ಏಕಾಗ್ರತೆ ಮತ್ತು ಕ್ರಮ ಪ್ರತಿಯೊಂದೂ ಏನದ ಅಂದರೆ
ಶಾಸ್ತ್ರದಲ್ಲೇನೂ ಕ್ರಮ, ವ್ಯವಹಾರದಲ್ಲೇನೂ ಕ್ರಮ, ಮಾತಿನೊಳಗನೂ ಕ್ರಮ, ಊಟದಲ್ಲೇನೂ ಕ್ರಮ. ಕ್ರಮ ತಪ್ಪಿ ನಡೆಯುವುದರೆಂ ಕಷ್ಟವೆನ್ನುಂಟೆ ಅಂತ ನಿಜಗುಂಡ್ರೇನು ಹೇಳ್ಯಾರ. ಅದನ್ನ ಚಾಚೂ ತಪ್ಪದೆ ಪಾಲಿಸಿದಂಥವ್ರು ಅಪ್ಪನವರು. ಪ್ರತಿಯೊಂದಕ್ಕೂ ಕ್ರಮನೇ. ಇನ್ನೊಂದು ಏನು ಮಾತಾಡಂಗಿಲ್ಲ, ಆ ಕ್ರಮದ ಪ್ರಕಾರವಾಗಿಯೇ ಇರಬೇಕು. ಕೈಲಾಸ ಮಂಟಪದಾಗ ಶಾಸ್ತ್ರ ಹೇಳೋ ಕಾಲಕ್ಕೆ ಸುಮ್ಮ ಕುಂತಿರೋರು ನಾವು ನೋಡಿದ ಮಟ್ಟಿಗೆ. ನಮ್ಗೆ ಅವಾಗ ಶಾಸ್ತ್ರ ಅಂದ್ರೂ ಅಷ್ಟು ಇದ್ದಿಲ್ಲ, ನಮ್ಮ ಗುರುಗಳು ಅಂತ ಅನ್ನೋದು ಭಾವನೆ ಇತ್ತಷ್ಟೇ. ಜನರ ಎದುರಿಗೆ ಎಲ್ಲರೂ ಶಾಸ್ತ್ರ ಹೇಳ್ತಿದ್ರು ಸಹಿತ ಅಪ್ಪನವ್ರ ಕಡೆ ಲಕ್ಷ್ಯ ಇಟ್ಟು ಹೇಳ್ತಿದ್ರು ಶಾಸ್ತ್ರ ಯಾರು ಹೇಳಿದ್ರು. ಅಲ್ಲಿ ಸ್ವಲ್ಪ ಏನಾದರೂ ಕ್ರಮ ತಪ್ಪಕತ್ತು ಅಂತಂದರೆ, ಹಿಂಗಿದ್ದವ್ರು ಸ್ವಲ್ಪ ಹಿಂಗೆ ನೋಡಿದ್ರು ಅಂತಂದರೆ ಅವಾಗ ಹೇಳೋರು ಅಂತಿದ್ರು, ನಾವೇನೋ ದಾರಿ ತಪ್ಪಕತ್ತೀವಿ, ಈ ವಿಷಯ ಇಲ್ಲಿಗೆ ಮುಗಿಸ್ತೀನಿ, ಮುಂದೆ ಅಪ್ಪನವ್ರು ಹೇಳ್ತಾರ ಅಂತ ತಿಳ್ಕೊಂಡು ಹೇಳಿ ನಮಸ್ಕಾರ ಮಾಡಿ ತೆಳಗಿಳಿದು ಬಿಡ್ತಿದ್ರು. ಪ್ರತಿಯೊಂದಕ್ಕೂ ಕ್ರಮ. ಯಾರಿಗೂ ಬೈಲಿಲ್ಲ, ಯಾರನ್ನೂ ಸಿಟ್ಟು ಮಾಡಲಿಲ್ಲ, ಯಾವ ಶಾಸ್ತ್ರನೂ ಖಂಡನೆ ಮಾಡಲಿಕ್ಕೆ ಹೋಗಲಿಲ್ಲ. ಅವ್ರು ಏನು ಹೇಳ್ಬೇಕು ನೇರವಾಗಿ ಆ ಮಾತನ್ನು ಮಾತ್ರ ಮಾತಾಡಿ ಸುಮ್ಮನೆ ಆಗಿಬಿಡೋರು. ಆಜುಬಾಜುಕಿದ್ದವರು ಸಾಕಷ್ಟು ಏನದ ಅಂತಂದರೆ ಮಾಡಿದರೂ ಸಹಿತ ಅವರು ಒಳ್ಳೆ ನೋಡ್ತಿದ್ದಿಲ್ಲ. ಸಿದ್ದಾರೂಢ ಮಠದ ಕಮಿಟಿಯವರು ಶಾಸ್ತ್ರ ಬಿಟ್ಟ ಮೇಲೆ ಅಪ್ಪನವ್ರದ್ದು ನೇಮ ಪೇಪರ್ ನೋಡೋದೊಂದು. ಅಲ್ಲಿ ಕುಂತ್ಕೊಂಡು ಪೇಪರ್ ನೋಡೋದು. ಒಬ್ಬ ಸಾಧು ಇದ್ದ, ಆ ಸಾಧನ ಹತ್ರ ಹೋಗಿ ಚಹಾ ಮಾಡಿಸಿಕೊಂಡು ಒಂದಿಷ್ಟು ಚುರುಮರಿ ತಿಂದು ಚಹಾ ಕುಡಿದು ಪೇಪರ್ ನೋಡಿ ಬರೋದು ಕೆಲಸ ಅಪ್ಪನವ್ರ ದಿವಸ ಶಾಸ್ತ್ರಕ್ಕೆ ಹೋದಾಗ. ಅಲ್ಲಿ ಪೇಪರ್ ನೋಡ್ಕೊಂತ ಕುಂತ್ಕೊಂಡು ಕಮಿಟಿಯವರು ಬೈಯೋರು. ಈ ಸಾಧುಗಳೆಲ್ಲ ತಲೆ ಬೋಳಿಸ್ಕೊಂಡು ಏನು ಬೇಕಾದ್ರೆ ಹೇಳಿಕೆಂತ ಜನರಿಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕಮಿಟಿಯವರೇ ಬೈಯೋರು. ಅಪ್ಪನವ್ರು ಎದುರಿಗೆ ಬೈಯೋರು. ಅಪ್ಪನವ್ರು ಏನದ ಪೇಪರ್ ನೋಡೋದು ಬಿಟ್ಟು ಅವ್ರನ್ನ ಒಳ್ಳೆ ನೋಡ್ತಿದ್ದಿಲ್ಲ. ಯಾರು ಬಂದು ಏನದ ಅಂತಂದ್ರೆ ಹಿಂಗೆ ಕಮಿಟಿಯವ್ರು ಹಿಂಗೆ ಅಂತಿದ್ರಪ್ಪ ಅಂತಂದ್ರೆ ಅನ್ವಲ್ರಿ, ಅವ್ರಿಗೆ ಅಂತಿರ್ತಾರೆ, ನಮ್ಗೆ ಅವ್ರಿಗೆ ಅಂತಿದ್ರು. ಅವ್ರು ಒಳ್ಳೆ ನೋಡ್ತಿದ್ದಿಲ್ಲ. ಸ್ತುತಿ ನಿಂದೆಗಳು ಇಲ್ಲ. ಅಪ್ಪನವ್ರ ಜೀವನ ಚರಿತ್ರೆ ನಾವು ಭಾಳ ಕಲಿಬೇಕು, ಕಲ್ತಿಲ್ಲ. ಸ್ತುತಿ ನಿಂದೆಗಳಿಲ್ಲ, ಏನದ ಅಂದರೆ ಹೊಗಳಿಕೆ ಇಲ್ಲ, ತೆಗಳಿಕೆ ಇಲ್ಲ, ನೇರವಾದ ಶಾಸ್ತ್ರ, ನೇರವಾದ ಮಾತು. ಇಷ್ಟು ಅಪ್ಪನವ್ರದ್ದು ಕ್ರಮ. ಈ ರೀತಿಯಿಂದ ಶಂಕರಟ್ಟಿ ಭಕ್ತರಿಗೆ ಏನದ ಅಂತಂದರೆ ಅವರು ಉಪದೇಶ ಅಂತಕ್ಕಂಥದ್ದು ಮಾಡಿ ಅವರನ್ನು ಧನ್ಯಾತ್ಮರನ್ನಾಗಿ ಮಾಡಿದ್ದಾರೆ. ಈ ಪ್ರಕಾರ ಗಿಡಗಳ ಮೇಲೇನೂ ಅವ್ರು ಭಾಳ ಪ್ರೀತಿ. ಯಾವ ಗಿಡನೂ ನಾನು ಹೋದಾಗ ಸಣ್ಣವನು ಗಿಡ ಕೊಲ್ಲೆ ಹಿಡ್ದು ಹಿಂಗೆ ಜಗ್ಗಿದ್ರೆ ಅದು ನಿನಗೇನು ಮಾಡ್ಯದ, ಅದನ್ನ ಯಾಕೆ ಜಗ್ಗುತ್ತೆ ಅಂತಿದ್ರು ಅವರು. ಅಷ್ಟು ಪ್ರೀತಿ ಗಿಡದ ಮೇಲೆ. ಗಿಡ ಕಡಿ ಕೊಡ್ತಿದ್ದಿಲ್ಲ. ಅದು ಎಂಥದ್ದು ಯಾಕೆ ಇರುವಲ್ತಾಕ ಗಿಡ, ಅದು ಇರಬೇಕು ಅವ್ರ ಕಣ್ಣೆದುರಿಗೆ. ಕಟ್ಟಿಗೆ ಗಿಡಗಳು ಬೇರೆ ಇದ್ದವು, ಅವು ಎತ್ತರ ಬೆಳೀತಿದ್ವು. ಅವು ಏನದ ಅಂತಂದರೆ ವರ್ಷಕ್ಕೆ ಒಂದು ಸಲ ಕಟ್ಟಿಗೆ ಬೇಕಾದಾಗ ಕಡಿತಿದ್ವಿ. ಕಡಿಯುವಂಥ ಪ್ರಸಂಗದೊಳಗೆ ಏನದ ಅಂದರೆ ಯತ್ನಳ್ಳಿ ಶಿವಪ್ಪ ಅಂತಿದ್ರು. ಆ ಯತ್ನಳ್ಳಿ ಶಿವಪ್ಪನವ್ರು ಏನಂದ್ರು, ನಿಜ ಅಂದ, ನೀನು ಹೋಗಿ ಮೇಲೆ ಗಿಡ ಕಡಿಯೋದನ್ನ ಅಂತ ಹೇಳಿದರು. ಸರಿ ಅಂತೇಳಿ ಕೊಡ್ಲಿ ತಗೊಂಡು ಆ ಗಿಡ ಕಡಿಯುವಂಥ ಪ್ರಸಂಗದಲ್ಲಿ 2 ಕೊಲ್ಲೆಗಳು ಹಿಂಗಿದ್ದು ನಡಬರ್ಕೆಂದು ಕಡ್ದಾಗ ಅದು ಮೇಲೆ ಎದ್ದು ಬಂದು ತಲೆಗೆ ಬಡಿತದು. 2 ಟಂಗೆ ನಡಬರ್ಕ ನನ್ನ ತಲೆ ಸಿಕ್ತು. ಇಷ್ಟು ದಪ್ಪನ ಗಿಡ ಬಂದು ಮೇಲೆ ಬಡಿತದು. ತೆಳಗೆ ನಿಂತ್ಕೊಂಡಿದ್ದ ಅಪ್ಪನವ್ರು ಕುಂತಿದ್ರು ಕಟ್ಟಿ ಮೇಲೆ. ಅಲ್ಲಿ ನೋಡ್ಕೊಂತ ನಾ ಗಿಡ ಕಡಿಯೋದು ನೋಡ್ಕೊಂತ ಕುಂತಿದ್ರು ಅವರು. ಆವಾಗ ಶಿವಪ್ಪ ಏನಂದ, ತಲೆಗೆ ನೋವಾಯ್ತೇನೋ ಅಂತಂದ. ಹೌದು ಅಂತಂದ. ಅಪ್ಪನವ್ರು ಕುಂತಾರ, ಹೋಗಿ ನಮಸ್ಕಾರ ಮಾಡುವ ಅಂತ. ಹೋಗಿ ಕೊಡ್ಲಿ ಬಿಸಿ ಹಾಕಿ ಹೋಗಿ ನಮಸ್ಕಾರ ಮಾಡಿದಾಗ ತಲೆಗೆ ಪೆಟ್ಟಾಯ್ತೇನೋ ಅಂತ ತಲೆ ಮೇಲೆ ಹಿಂಗೆ ಕೈ ಆಡಿಸಿದ್ರು. ಅಷ್ಟಕ್ಕೆ ಏನದ ಅಂತಂದರೆ ಅದು ಏನು ಪೆಟ್ಟಾಗಿತ್ತು ಅದು ಯಥಾ ಪ್ರಕಾರ ಆಯಿತು. ಮತ್ತೆ ಯಥಾ ಪ್ರಕಾರ ಗಿಡವನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕಟ್ಟಿಗೆ ಕಡಿಯುವಂಥ ಪ್ರಸಂಗದಲ್ಲಿ ಇದು. ಈ ಪ್ರಕಾರ ಅವ್ರ ಗಿಡಗಳು ಹೆಂಗೆ ಬೆಳೆಸ್ತಿದ್ರು ಅಂತ ಕೇಳಿದರೆ, ಸ್ನಾನ ಮಾಡೋ ಕಾಲಕ್ಕೆ ಆಗಲೆಲ್ಲ ಗಿಡ ಸ್ವಚ್ಛ ಮಾಡೋದು, ಕಸ ಅದನ್ನೆಲ್ಲ ಕಿತ್ತಿ ಸ್ವಚ್ಛ ಮಾಡೋದು, ಅವಕ್ಕೆಲ್ಲ ಗಿಡಗಳಿಗೆ ತಗ್ಗು ಮಾಡೋದು,
ನೀರು ಹಾಕಬೇಕು ಅಂತಂದ್ರೆ ಮಧ್ಯಾಹ್ನ 12 ಆಯಿತು ಅಂತಂದ್ರೆ ಕೊಡ ತುಂಬಿಕೊಳ್ಳೋದು ಟಾಕಿನಾಗ, ಆ ಗಿಡದ ಬುಡಕ್ಕೆ ನಿಂತ್ಕೊಂಡು ತಲೆ ಮೇಲೆ ಎತ್ಕೊಂಬಿಡೋದು ನೀರು. ಇವರು ಸ್ನಾನ ಆದಂಗೆ ಆಯಿತು, ಆ ಗಿಡಗಳಿಗೆ ನೀರಾದಂಗೆ ಆಯಿತು. ಈ ಥರದಿಂದ ಗಿಡಗಳನ್ನು ಮಠದ ತುಂಬ ಬೆಳೆಸಿದ್ರು ಗಿಡಗಳನ್ನು. ಗಿಡದ ಮೇಲೆ ಅಷ್ಟು ಪ್ರೀತಿ.